ಪ್ರಿಯ ವೀಕ್ಷಕರೇ ನಮಸ್ತೆ, ನಾನು ಸ್ವಾಮಿ. ಸಾರಿಗೆ ಸಂಸ್ಥೆ ಬಸ್ಸು ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ಮೇಲೆ ಭಾರಿ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ಅದು ಹೇಗೆ ಅಂತ ಹೇಳೋಕ್ಕಾಗ್ತಿಲ್ಲ. ಏಕೆಂದರೆ ಬಸ್ಗಳನ್ನ ಘಟಕಗಳಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೆ, ಸರಿಯಾಗಿ ಟೈರ್ಗಳನ್ನ ಹಾಕದೆ, ಹಳೆ ಟೈರ್ಗಳನ್ನ ಹಾಕಿ ಕಳಿಸಿ ಇವತ್ತು ಅಪಘಾತಕ್ಕೆ ಕಾರಣವಾಗ್ತಾಯಿದೆ. ನೋಡಿ, ಮಳ್ಳವಳ್ಳಿ ಹತ್ತಿರ ಗಗನಚುಕ್ಕಿ ಭರಚುಕ್ಕಿ ಹತ್ತಿರ ಒಂದು ಭೀಕರವಾಗಿ 3 ಬಸ್ಗಳು ಅಪಘಾತವಾಗಿದೆ. BMTC ಬಸ್ಸು ಮತ್ತು KSRTC ಬಸ್ಸು ಒಂದಕ್ಕೊಂದು ಅಪಘಾತವಾಗಿ ಇಲ್ಲಿ ಕಾರಣ ಅಂದರೆ ಟೈರ್ ಬರಸ್ಟ್ ಆಗಿದ್ದ ಕಾರಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರಿಯಾಗಿ ಎಷ್ಟು ಜೀವಗಳು ಇವತ್ತು ಕಷ್ಟ ಅನುಭವಿಸಿದೆ ಅಂತೇಳಿ ಹೇಳೋಕ್ಕಾಗ್ತಾಯಿಲ್ಲ. ಚಾಲಕ ನಿರ್ವಾಹಕರ ತಲೆ ಮೇಲೆ ಎಳೆಯದಂತೂ ಬಿಡೋದಿಲ್ಲ. ಏಕೆಂದರೆ ಸರಿಯಾಗಿ ಒಳ್ಳೆಯ ಟೈರ್ಗಳನ್ನ ಹಾಕೋದಿಲ್ಲ. ಕಾಟಾಚಾರಕ್ಕೆ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕಾಟಾಚಾರದ ಸೌದೋಗಿರೋ ತಂತಿ ಬಿಟ್ಕೊಂಡಿರೋ ಅಂಥ ಟೈರ್ಗಳನ್ನ ಹಾಕಿ ಕಳಿಸ್ತಾರೆ. ಅವ್ರಿಗೇನು ಒಟ್ಟಿನೊಳಗೆ ಬಸ್ಸು ಘಟಕದಿಂದ ಆಚೆಗೆ ಹೋಗ್ಬೇಕಷ್ಟೇ. ಆದರೆ ಚಾಲಕ ನಿರ್ವಾಹಕರು ರೋಡ್ ಮಧ್ಯದಾಗ ಎಲ್ಲರೂ ಏನಾರು ಆಗ್ಬೋದು. ಇದು ಮಾತ್ರ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ನೋಡಿ, BMTC ಬಸ್ಸು KSRTC ಬಸ್ಗಳು ಹೇಗೆ ಅಪಘಾತವಾಗಿ ಚಾಲಕರು ಯಾವ ರೀತಿ ಪರಿಸ್ಥಿತಿ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಇದು ತನಿಖೆ ಆಗಬೇಕಾಗಿದೆ. ನಿಜವಾಗೂ ಇವರಿಗೆ ನ್ಯಾಯ ಸಿಗಬೇಕಾಗಿದೆ. ಇಲ್ಲ ಅಂದರೆ ಅಪಘಾತಗಳು ಹೀಗೆ ನಡೀತಾ ಇರ್ತವೆ. ಇದಕ್ಕೆ ಮೂಲ ಕಾರಣ ಯಾರು ಅಂತೇಳಿ ಕಂಡುಹಿಡಬೇಕಾಗಿದೆ ಸಂಸ್ಥೆ ಅಧಿಕಾರಿಗಳು. ದಯಮಾಡಿ ಚಾಲಕ ನಿರ್ವಾಹಕರನ್ನು ರಕ್ಷಣೆ ಮಾಡಿ, ಅವರನ್ನು ರಕ್ಷಣೆ ಮಾಡಿದರೆ ಪ್ರಯಾಣಿಕರು ರಕ್ಷಣೆ ಆಗಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ದಯಮಾಡಿ ತಾವು ಇಂಥ ಅಪಘಾತಗಳನ್ನ ತಪ್ಪಿಸಬೇಕು. ಇಲ್ಲ ಅಂದರೆ ಇನ್ನೂ ಜಾಸ್ತಿಯಾಗಿ ಪ್ರಯಾಣಿಕರು ಒಂದು ಕಡೆ ಸಾಯ್ತಾ ಇದ್ದರೆ ಚಾಲಕ ನಿರ್ವಾಹಕರುಗಳು ತೊಂದರೆ ಆಗ್ತಾ ಇರ್ತದೆ. ಇದು ಮಾತ್ರ ಇದಕ್ಕೆ ಯಾರು ಹೊಣೆ ಅಂತೇಳಿ ಕೇಳಬೇಕಾಗಿದೆ. ಆದರೂ ಏನೇ ಆಗಲಿ ಚಾಲಕ ನಿರ್ವಾಹಕರನ್ನೇ ಹೊಣೆಗಾರನಾಗಿ ಮಾಡ್ತಾರೆ. ಅಧಿಕಾರಿಗಳು ಎಂದು ಮಾತ್ರ ಯಾರನ್ನು ತಲೆ ಮೇಲೆ ಎಳ್ಕೊಳ್ಳಲ್ಲ. ಏಕೆಂದರೆ ಅವ್ರು ಮಾಡೋ ತಪ್ಪಿಗೆ ಚಾಲಕ ನಿರ್ವಾಹಕರನ್ನು ಗುರಿಯಾಗಿ ಮಾಡಿ ಅವರ ಜೀವನ ತೆಗೆಯೋಕ್ಕೆ ಹೊರಟಿದ್ದಾರೆ. ನೋಡಿ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಘಟಕದಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ, ವಾಹನಗಳನ್ನು ಸರಿಯಾಗಿ ಟೈರ್ಗಳನ್ನ ನೋಡದೆ ಕಳಿಸಿ ಇವತ್ತು ಈ ಪರಿಸ್ಥಿತಿ ತಂದಿದೆ ಅಂದರೆ ಹೇಗೆ ಸಾಧ್ಯ?